ಸರ್ ಫೋನ್ ಇದು ನಂದಲ್ಲ ಎರಡು ಚೀರಿ ಯಾಕೆ ಎರಡು ಬಿ ಚೀರ್ಲಕ್ಕಿಲ್ಲ ನೀನೇ ಬರುವ ನೀನೇ ಜಾಸ್ತಿ ಹೇಳಕ್ಕ ಸರ್ ಮಂದಿ ಸುನ್ಯಾಗ ಮಾಡಿದ್ದು ಸುನ್ಯಾಗೆ ಮಾಡಿ ಸಾರ್ಯ ಇಲ್ಲೇ ಪುತ್ತನವನ್ನ ವಿಡಿಯೋ ಮಾಡ್ಕೊತೀವಿ ಸಾರ್ಯ ಹದಿನೇಳು ನಿಮಿಷ ಮಾಡಕ್ ಸಿಲು ಸೀರೋಣ ಸೋಮೆ ಅವರು ಏ ಅಧ್ಯಕ್ಷರಾದ ಸುಮ್ಮನೆ ಇರೋದೇ ನಾವೇ ಅದ್ ನಿಂದಿರ್ತೀವಿ ನೋಡಿ ನಾ ಗಪ್ಪ ಕುಂದೂರು ಅವನೇ ಒಣಗಿಲ್ಲ ವಿಡಿಯೋ ಮಾಡೋಕೆ ಆಗಲ್ಲ ಇದಪ್ಪ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿರುವ ದೇವರೂ ದೇವರಲ್ಲ ತನ್ನ ತಾನರಿತು ತಾನಾರೆಂದು ತಿಳಿಯೋಡೆ ತನಗೆ ತಾನೇ ದೇವ ನೋಡ ಕೂಡಲ ಸಂಗಮ ದೇವ ಶರಣರೇ ತಾವು ಮುಂದುವರಿ ಊರಮಂಡೆ ಶ್ವಾನನ ಕಾಣಬಹುದಲ್ಲದೆ ಸಿಂಹನ ಕಾಣಬಾರದು ನದಿಯ ಮುಂದೆ ಬಕನ ಕಾಣಬಹುದಲ್ಲದೆ ಹಂಸನು ಕಾಣಬಾರದು ಬಸರದೊಳಗೆ ರಾಜನ ಮಣಿಯ ಕಾಣಬಹುದಲ್ಲದೆ ರಕ್ತವು ಕಾಣಬಾರದು ಧರೆಯ ಮೇಲೆ ವೇಷಧಾರಿಗಳು ಕಾಣಬಹುದಲ್ಲದೆ ಶಿವಜ್ಞಾನಿ ಕಾಣಬಾರದು ಕೂಡಲ ಚನ್ನ ಸಂಗಮ ದೇವ ಶರಣರೇ ತಾವು ಮುಂದುವರಿಸಿ ಬಡತನಕ್ಕೆ ಉಣ್ಣುವ ಚಿಂತೆ ಉಡಲಾದರೆ ಉಣ್ಣುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇತಿ ಹಲವು ಚಿಂತೆಯಲ್ಲಿ ಇಬ್ಬರನ್ನು ಕಂಡನು ಶಿವನ ಚಿಂತೆಯಲ್ಲಿದ್ದ ನಬ್ಬರನ್ನು ಕಾಣಲೆಂದಾಗ ನಮ್ಮ ಅಂಬಿಗರ ಚೌಡೆಯ ನಿಜ ಶರಣ ಶರಣೆಯರು
ಅಡಿಯು ಕನ್ನಡಿಯೊಳಗೆ ಅಡಗಿದಂತೆ ಅಯ್ಯ ಕೂಡಲ ಸಂಗಮ ದೇವ ನನ್ನ ಮಹೇಂದ್ರ ಸರ್ದ ಸುಮರು ಮಹೇಂದ್ರ ಸರ್ದ ನಂದಲ್ಲ ಭವ್ಯ ಅರಮನೆಯನ್ನು ತೆರೆದು ಕಲ್ಯಾಣಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಿದ್ದರಾಮನ ಅನುಭವ ಇಲ್ಲೋ ನಿನ್ನ ಕವರ್ ಆಗಲ್ಲ ಕೊಡ್ತಾ ಈ ಕಡೆ ಹುಡುಗ್ಯಾರ ತಂದು ಅವರ ಅಂತರಂಗದ ಆಧ್ಯಾತ್ಮಿಕ ತೋಳನ್ನು ರತ್ನ ಪರೀಕ್ಷಕನಂತೆ ಈ ಕಡೆ ಮಾಡಿದ್ರು ಈ ಕಡೆ ಕವರ್ ಆಗಲ್ಲ ಈ ಕಡೆ ಮಾಡ್ಬೇಕು ಏನು ಮಹೇಂದ್ರ ಸರ್ ಹೇಳ್ತೀರ ನೋಡು ಸರ್ ಮಾಡಿಸ್ಕೊಟ್ಟಿ ನೋಡ್ರಿ ಕಿರಿ ಅಂತೀನಿ ಒಳಗೆ ಬನ್ನಿ ಅಕ್ಕ ಮಹಾದೇವಿ ಒಳಗೆ ಶರಣ ಶರಣಾರ್ಥಿಗಳು. ಶಿವ ಬಂಧುಗಳಿಗೆ ಶರಣ ಶರಣಾರ್ಥಿಗಳು. ಶಿವ ಶರಣೆಯರಿಗೆ ಶರಣ ಶರಣಾರ್ಥಿಗಳು. ಬೆಟ್ಟದ ಮನೆಯ ಮಾಡಿ ಮೃಗಗಳಿಗೆ ಅಂದು ತಡೆಯ ಸಮುದ್ರದ ತಡೆಯನ್ನು ಮನೆಯ ಮಾಡಿ ಅಲ್ಲಿಂದ ಕರೀತಾರ ನೋಡ್ರಿ ಮಾಡಿ ಶಬ್ದಕ್ಕೆ ನಾಚಿಗಳಂತಯ್ಯ ಅಂತಾರ ಕೋದಿಲಿನ ಬಿಟ್ಟಿ ಅಪ್ಪೋ ಇದು ಫೋನ್ ಒಳಗೆ ಕವರ್ ಆಗಲ್ಲ ಇತ್ತು ಮಲ್ಲಿಕಾರ್ಜುನನೇ ನನ್ನ ಆರಾಧ್ಯ ದೈವ ಎಂದು ನಂಬಿರುವ ನನ್ನ ಕಾಯಕ್ಕೆ ನನ್ನನ್ನು ಅಕ್ಕ ಮಹಾದೇವಿ ಎಂದು ಕರೆಯುತ್ತಾರೆ. ಕಲ್ಯಾಣದಲ್ಲಿ ದೊಡ್ಡ ಪ್ರಯೋಗವನ್ನು ನಡೆಯುತ್ತಿದೆ ಎಂದು ತಿಳಿದು ಅದರ ಭಾಗವಾಗಬೇಕೆಂದು ಬಂದಿರುವ ಮಹಾಪ್ರಭು ಅಲ್ಲಿ ನಿಲ್ಲುತ್ತಾರೆ. ಇದು ಅನುಭವ ಮಂಟಪ. ಉದಮದಲ್ಲಿ ಯೌವನಗಂತ ಸತಿ ನೀನು ಇತ್ತಲೇಕೆ ಬಂದೆಯವ್ವ ಸತಿಯೊಂದಡೆ ಮುನಿವನು ನಮ್ಮ ಶರಣರು ನಿನ್ನ ಪತಿಯ ಗುರುವರೆಂದಡೆ ಎಂದು ಕೊಳ್ಳಿರು ಅಲ್ಲಗಡೆ ತಲಗುತ್ತಾರೆ. ನಮ್ಮ ಗುಹೇಶ್ವರ ಶರಣದಲ್ಲಿ ಸಂದರ್ಶಕ ಸಂಗೀತವ ಬಯಸಿದಡೆ ನಿಮ್ಮ ಪತಿಯಾರೆಂಬುದು ಹೇಳೆಯವ್ವ ಅಕ್ಷಯ ನೆಲೆಗಟ್ಟು ಕನಕದ ತೋರಣ ವಜ್ರದ ಕಂಬ ಪವಳದ ಚಪ್ಪರ ಬಂದಿಕ್ಕಿ ಮುತ್ತು ಮಾಣಿಕ್ಯದ ಬೇರು ಕಟ್ಟ ಕಟ್ಟಿ ಮದುವೆಯ ಮಾಡಿದರೋ ನಮ್ಮವರು ಎಲ್ಲ ಮದುವೆಯ ಮಾಡಿದರೋ ಕಾಣ ಕಂಕಣ ಕೈಧಾರೆ 15 ಜನ 17 ಈ ಅಡ್ರೊಳಗೆ ಒಂದು ಎಲ್ಲ ಮದುವೆಯ ಮಾಡಿದರೋ ಕಾಣ ತಪ್ಪು ಹೊರಟಿ ಹೊರಟಿನೆಂಬುದು ಸತ್ಯವೇ ತಲುಪಿರೋ ನುಡಿದು ನಿರ್ವಾಣದಲ್ಲಿ ಮಗ ಭ್ರಾಂತು ಅಂಗತ್ಯಗಳಾಯಿತು ಅಪಮಾನವೆಂತು ಅರಿಯಿತು ಅದು ಲಿಂಗಕ್ಕೆ ಪ್ರಭು ಬಂದು ಬಂದವರಿಗೆ ಕೈಕಾಲು ಕಳಿಸುವ ಬಲವು ಮನವೊಲಿಸುವ ಮಾತೇಕೆ ಕಾಯ ಕರ್ಣನೆ ಕಂದಿದಡೇನಯ್ಯ ಕಾಯ ಮಿತ್ರನೆ ಮಿಂಚಿದಡೇನಯ್ಯ ಅಂತರಂಗ ಶುದ್ಧವಾದ ಬಳಿಕ ತನ್ನ ಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯ ಹೇಗಿದ್ದಡೇನು ನೀನು ಲೌಕಿಕದ ಬಣ್ಣದೊಟ್ಟಿಗೆ ಬದುಕಿ ಆ ಭೂತನ್ನೇ ತಿರಸ್ಕರಿಸಿ ಬಂದವರೆಂದು ನೀಗ ಮತ್ತಿಗೆ ಕಾಮಕನ ಬಲೆಗೆ ಬಿದ್ದು ಕಾಮದನ್ನೇ ಗತ್ತೆ ಎಂಬ ನಿನ್ನ ಮಾತು ಕಳ್ಳರ ಮಾತು ಏನೆಂದೆಯವ್ವ ತಪ್ಪು ಒಪ್ಪುಗಳೆಲ್ಲವೂ ಆ ನನ್ನ ಚನ್ನ ಮಲ್ಲಿಕಾರ್ಜುನಿಗೆ ಗೊಬ್ಬ ಗಂಡನನ್ನು ಕೂಡುವ ಜಾರಿನ ನಿಲ್ಲಕ್ಕವು ಸೀಮೆ ಇಲ್ಲದ ನಿಸ್ಸೀಮ ಚಲುವನಿಗೆ ಮಾತ್ರ ಅರಿದವಳು ಇದು ಬರೀ ಆಡಂಬರದ ಮಾತು ವೈರಾಗ್ಯದ ಸಂಕೇತವಾದ ನಿನ್ನ ನಿರ್ವಾಣವೆಂಬ ಕ್ಲೇಶವೆಂಬ ಸೀರೆಯಿಂದ ಮುಚ್ಚಿಟ್ಟು ನಿನ್ನ ಅಂತರಂಗದ ನಾಚಿಕೆಯನ್ನು ತೆರೆದು ಇಟ್ಟೇಕೆ ಈ ನಿನ್ನ ವೇಷವನ್ನು ಗುಹೇಶ್ವರನು ಒಪ್ಪನಮ್ಮ ಕಾಮದ ಮುದ್ರೆಯ ಕಂಡು ನಿಮಗೆ ನೋವಾಗುತ್ತದೆಂದು ಮುಚ್ಚಿದ್ದೇನೆ ವಿನಃ ನನ್ನಂತರಂಗದ ಮರೆ ಮಾಡಲೆಂದಲ್ಲ ಪ್ರಭುವೆ ಕೌಶುಕನೆಂಬ ಕಾಮಕನ ಮನೆಯೊಳಗೆ ಬಿದ್ದು ಕಾಮನನ್ನೇ ಗೆದ್ದೆ ಎಂಬ ನಿನ್ನ ಮಾತು ಕಳ್ಳನ ಮಾತು ಏನೆಂದೆಯವ್ವ ಕೆಂಡದ ಮೇಲಿರುವ ಶವಕ್ಕೆ ತನ್ನ ಶರೀರದ ನೆನಪಾಗುವುದೇ ಸೂತ್ರ ತಪ್ಪಿದ ಗೊಂಬೆಗೆ ಹೆಜ್ಜೆ ಹಾಕುವ ಬೇಗೆಯಾಗುವುದೇ ಬೆನ್ನು ಹೋದ ದಾರ ಮತ್ತೊಮ್ಮೆ ಹಗ್ಗವಾಗಬಲ್ಲದೆ ಚನ್ನ ಮಲ್ಲಿಕಾರ್ಜುನನಿಗೆ ಅರ್ಪಿಸಿದ ಈ ಕಾಯಕ್ಕೆ ಕಾಮದ ನೆರವಿರಲು ಸಾಧ್ಯವೇ ಪ್ರಭು ಇಂದ್ರಿಯ
ಇದಕ್ಕೆ ಒಪ್ಪುವ ಮಾತು ಕಾಣಲಿಲ್ಲ. ಓ, ನಾ ಸತ್ಯನೆಂದು ನನ್ನ ಕೂಗಿದುದಂತೆ, ಬಯಸಿಟ್ಟವರಿಗೆ ಕಳೆದುದುದಂತೆ, ಹೆಪ್ಪಿಟ್ಟ ಹಾಲು ಈಗ ಒಪ್ಪುವುದಂತೆ, ಈ ನಿನ್ನ ಮಾತು ಒಪ್ಪುವುದೇ ವೇಷಲಿಂಗಕ್ಕೆ? ಪ್ರಭು, ಈ ಚಿನ್ನವನ್ನು ಇನ್ನೆಷ್ಟು ಪರೀಕ್ಷಿಸುವಿರಿ? ಈ ಮಹಾವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಳಲು ಇಷ್ಟು ಸಾಕಲ್ಲವೇ? ಅಣ್ಣ ಬಸವಣ್ಣ, ಪ್ರಭುದೇವರ ಚಿತ್ತಕ್ಕೆ ಅಡ್ಡಿ ಮಾಡುವುದೇಕೆ? ಚಂದನವ ತೊಡೆದು ಕೊರೆದು ತೈದಡೆ ನೊಂದನೆಂದು ಕಂಪೆ ಬಿಟ್ಟಿದೆ. ಕಡಿದ ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಬೆಂದ ಪಾಕ ಸಕ್ಕರೆಯಾಗಿ ನೊಂದನೆಂದು ಸವಿಯ ಬಿಟ್ಟಿದೆ. ಎನ್ನ ತಲ್ಲೆ ತನ್ನ ಮಲ್ಲಿಕಾರ್ಜುನ ಶರಣರೇ, ನೋಡಿದಿರಾ ಮಹಾದೇವಿ ತಾಯಿಯ ವ್ಯಕ್ತಿತ್ವವನ್ನು ದಿಗಂಬರರಾಗಿ ನಿಂತಿದ್ದರು. ಕಿಂಚಿತ್ತೂ ಕೂಡ ವಿಕೃತ ಭಾವನೆಗಳನ್ನು ಮೂಡಿಸದೆ ಶಿವಯೋಗದಲ್ಲಿ ಬೆರೆತು ತನ್ನ ಹೆಣ್ತನವನ್ನು ಉಳಿಸಿಕೊಂಡ ಮಹಾದೇವಿ ತಾಯಿಯನ್ನು ಪ್ರಭುಗಳಿಗೆ ಈಗ ತೃಪ್ತಿ ಆಯಿತೆ. ಆದಿ ಅನಾದಿ ಶಕ್ತಿ ಎಂಬುದಾದ ನಾಡಬಲ್ಲರಯ್ಯ. ಅಂತರಂಗದ ಪ್ರಭೆ ಬಹಿರಂಗದಲ್ಲಿ ತಾನೇ ತಾನಾಗಿ ಗುಹೇಶ್ವರ ಲಿಂಗದಲ್ಲಿ ಸಂಧಿಸಿದೀರ್ಪ ಮಹಾದೇವಿಗೆ ನಮೋ ನಮಃ. ನೋಡಿದೆಯಾ ಬಸವಣ್ಣ, ಮಹಾದೇವಿಯ ನಿಲುವನ್ನು ಇಡೀ ಲೋಕಕ್ಕೆ ತಿಳಿಸಲೆಂದೇ ನಾನಿಷ್ಟು ನಿಷ್ಠುರನಾದೆ. ತಾಯಿ ಮೋಹ ನಿನ್ನನ್ನು ಮುಟ್ಟಲಿಲ್ಲ, ಕಾಮ ನಿನ್ನನ್ನು ಕೆಳಸಲಿಲ್ಲ. ಮಹಾದೇವಿ ಅಕ್ಕ, ನೀನು ವಿಶ್ವ ಶ್ರೀಕುಲದ ಜ್ಯೋತಿ. ಮಹಾದೇವಿ ಅಕ್ಕ, ನೀನು ನಮ್ಮೆಲ್ಲರಿಗೂ ಗುರುವಾಗಬಲ್ಲವರು. ಕರುಣೆಯ ಬಸವಣ್ಣನೆಂಬ ಬೆಳಕು 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 ಸೇರಿ ಬೆಳಕಾದಂತಾಯಿತು. ಇದರ ಭಾಗವಾಗಿ ನನ್ನನ್ನು ಸೇರಿಸುವುದೇ ಸಾಕು ಮಹಾಪ್ರಭು. ಮಹಾದೇವಿ ಅಕ್ಕ, ಹೀಗೆ ಬಂದೆ. ಆಯ್ತು, ಮುಗಿತದೆ. ಈಗ ವಿಶ್ವ ಸ್ತ್ರೀ ಕುಲದ ಜೊತೆ ಅಕ್ಕ ಮಾದೇವಿಗೆ ಸೇರ್ತಾರ. ಆಯ್ತು. ಅಣ್ಣದರೆ ಕತ್ತಲಾಗುತ್ತಾ ಬಂತು. ದೀಪಾರ್ಚನೆ ಕಾಣುತ್ತಿದೆ ಬೆಳಕು, ಕಾಣುತ್ತಿದೆ ಬೆಳಕು. ಮತ್ತೆ ಕಟ್ ಮಾಡಿ ನೋಡಪ್ಪ, ಹಾಡ ಬರ್ತದೆ ಈಗ ಒಂದು. ಯಾಕಂತೀನಿ ತಂಗಿ ಸರಿ